ಹಾಯ್ ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಗ ನಾನು ಮಾಡ್ತಾ ಇರೋದು ತುಂಬ ಲಾಂಗ್ ಆಗೋಯ್ತು, ವಿಡಿಯೋಗಳು ಮಾಡೋದು ತುಂಬ ಲೇಟ್ ಆಗೋಯ್ತು. ಈಗ ನಾನೊಂದು ಸಣ್ಣದಾಗೆ ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ, ಕಡಿಮೆ ನಿಮಿಷಗಳಲ್ಲಿ. ಏನಂದರೆ ನನಗೆ ಕೈ ಏಟಾಗಿರೋದ್ರಿಂದ ನಾನು ಶಾರ್ಟ್ ವಿಡಿಯೋದಲ್ಲೆಲ್ಲ ನಿಮಗೆ ನಾನು ತೋರಿಸಿದ್ದೀನಿ ನನ್ನ ಕೈನ. ಸ್ವಲ್ಪ ಸ್ಯಾರೀಸ್ ಎಲ್ಲ ತಂದಿರೋದನ್ನು ಮನೇಲಿ ಸ್ಟಾಕ್ ಆಗಿಬಿಟ್ಟಿದೆ, ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ. ಎಷ್ಟಂತ ಅಕ್ಕಪಕ್ಕದ ಮನೆಯವರಾಗಲಿ ಸ್ನೇಹಿತರಾಗಲಿ ಬಂದು ತೊಗೊಂಡೋಗ್ತಾರೆ. ಅದರಿಂದ ಮನೇಲಿ ಕೂತ್ಕೊಂಡು ನಮ್ಮ ಥರ ಯಾರು ಲೇಡೀಸು ವ್ಯಾಪಾರ ಮಾಡೋರು ಯಾವ ರೀತಿ ಮಾಡ್ಕೋತಾಯಿದ್ರೆ, ಹೇಗೆ ಮಾಡ್ಕೋತಾಯಿದ್ರೆ ನಾನು ಕಮೆಂಟ್ ಮಾಡಿ ಮುತ್ತಮ್ಮ ಕನ್ನಡ ಚಾನಲ್ಗೆ. ಮತ್ತು ನನಗೆ ಇನ್ನು 2 ವೀಲರ್ ಓಡ್ಸೋಕ್ಕೂ ನಮಗೂ ಏಜ್ ಆಯ್ತಲ್ಲರ, ಅದಕ್ಕೆ ಆನ್ಲೈನ್ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆನ್ಲೈನ್ ಮಾಡಬೇಕಂದ್ರೆ ನನಗೇನು ಹಿಂದೆ ಮುಂದೆ ಏನೂ ಗೊತ್ತಿಲ್ಲ, ಯಾವ ಥರ ಮಾಡಬೇಕಂತನೂ ಗೊತ್ತಿಲ್ಲ. ಅದಕ್ಕೆ ನಂತರ ಮನೇಲಿ ಮಾಡೋವಂಥ ಅಕ್ಕ ತಂಗಿರು, ನನ್ನ ಸ್ನೇಹಿತರು ಯಾರೇ ಆಗಲಿ ನನಗೆ ತಿಳಿಸ್ಕೊಟ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ನಮ್ಗೆ ವಯಸ್ಸಾಗಿದೆ ಅಂತ ಮನೇಲಿ ಕೂತ್ಕೋಬಾರ್ದು ಅಂತ ನನ್ನ ವೀಡಿಯೋದಲ್ಲೇ ನಾನೇ ಹೇಳಿದ್ದೀನಿ. ಈಗ ನನ್ನ ಮನೇಲಿ ಕೂತ್ಕೊಳ್ಳೋ ಥರ ಆಗೋಯ್ತು. ಯಾಕಂದ್ರೆ ನಮ್ಮ ತಾಯಿಗೆ ಹುಷಾರಿಲ್ಲ ಅನ್ನೋದ್ರಿಂದ ಇನ್ನೂ ಸ್ವಲ್ಪ ದಿನ ನನ್ನ ತಾಯಿನ ಹತ್ರ ಇದ್ದು ನೋಡ್ಕೋಬೇಕಾಗುತ್ತೆ. ಅದರಲ್ಲೇ ನನ್ನ ಕೈ ಈಗ ಆಗಿರೋದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ. ನೋಡಿ, ನನ್ನ ಹತ್ರ ಇರೋ ಸೀರೆಗಳು ಸ್ವಲ್ಪ ತೋರಿಸ್ತಾ ಇದ್ದೀನಿ, ಜಾಸ್ತಿ ತೋರಿಸ್ತಾ ಇಲ್ಲ. ಇನ್ನೂ ಯಾವ ರೀತಿ ಸೀರೆಗಳು ತಂದು ನಾನು ಮಾರ್ಬೋದು ಅಂತ ನನಗೆ ಸ್ವಲ್ಪ ಕಮೆಂಟ್ ಮೂಲಕ ತಿಳ್ಕೊತೀನಿ ನಾನು. ನೋಡಿ, ನನ್ನ ಹತ್ರ ಇರೋ ಬಾರ್ಡರ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ, ಮೈಸೂರು ಸಿಲ್ಕ್ ಥರ ಕ್ರೇಪ್ ಸಿಲ್ಪು. ಇದೆಲ್ಲ ಕಡಿಮೆ ರೇಟೇ, ತುಂಬ ಚೆನ್ನಾಗಿದೆ. ಪಲ್ಲು ಎಲ್ಲ ಸೇಮ್ ಮೈಸೂರು ಸಿಲ್ಕ್ ಥರನೇ ಬಂದಿದೆ, ಸಣ್ಣ ಬಾರ್ಡ್ರು. ಬ್ಲೌಸ್ ಬಂದು ಪ್ಲೈನ್ ಬಂದಿದೆ, ಕಾಣಿಸ್ತಾ ಇದೆಲ್ಲ ತುಂಬ ಚೆನ್ನಾಗಿದೆ. ಒಂಥರ ಆರೆಂಜ್ ಕಲರ್ಗೆ ಕಾಫಿ ಕಲರ್ ಬ್ಲೌಸು ತುಂಬ ಚೆನ್ನಾಗಿದೆ. ಸ್ವಲ್ಪ ಡಿಮ್ಮಾಗಿ ಕಾಣಿಸ್ತಾ ಇದೆ ಸೀರೆ, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಅಂತ. ಈ ಥರ ನಾನು ತಂದು ಮಾರ್ತಾಯಿದ್ದೆ, ನನಗೇನು ತೊಂದರೆ ಇರಲಿಲ್ಲ, ವ್ಯಾಪಾರಕ್ಕಂತೂ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಯಾಕೋ ನಮ್ಮ ಟೈಮ್ 2026 ಟೈಮ್ ಸರಿಯಿಲ್ಲ ಅನಿಸುತ್ತೆ. ಹೋಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಬರೋದು ಕಷ್ಟನೇ, ನನಗೂ ಬಂದಿದೆ. ಆದರೂ ನಿಮ್ಮಂಥವ್ರು ಇರ್ತಾರಲ್ಲ ಯೂಟ್ಯೂಬ್ ಸ್ನೇಹಿತರು ಎಲ್ಲ, ನೋಡಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಈ ನಡುವೆ ಯಾಕೋ ನನ್ನ ವೀಡಿಯೋ ಯಾರೂ ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಯಾಕಂದ್ರೆ ನಾನು ತುಂಬ ಲೇಟ್ ಮಾಡ್ತಾಯಿದ್ದೀನಿ, ವೀಡಿಯೋಗಳು ಹಾಕೋದು ತುಂಬ ಲೇಟ್ ಮಾಡ್ತಾಯಿದ್ದೀನಿ. ಯಾವ್ದು ಮಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಆ ಥರ ನನಗೆ ಸ್ವಲ್ಪ ತಲೆಯಲ್ಲಿ ಕನ್ಫ್ಯೂಸ್ ನಡೀತಾ ಇದೆ. ಈ ಥರ ನನಗೆ ತೊಂದರೆ ಆಗಿರೋದ್ರಿಂದ, ಕೈ ಆಗಿರೋದ್ರಿಂದ ಅಮ್ಮನ ಹತ್ರ ಇದ್ದು ಅಮ್ಮನ ಹತ್ರನೇ ನೋಡ್ಕೋಬೇಕು. ಇನ್ನು ಮುಂದೆ ನಾನು ಗಾಡಿಯಲ್ಲಿ ತೊಗೊಂಡು ಬಟ್ಟೆ ವ್ಯಾಪಾರ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ, ಇನ್ನು ಹೋಗೋಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ಮನೆಯಲ್ಲೇ ಮಾಡ್ಕೊಳೋ ಥರ, ಅಂದರೆ ಅಕ್ಕಪಕ್ಕದಲ್ಲಿ ತೊಗೊಂಡೋಗ್ತಾರೆ, ಎಷ್ಟೊಂದು ತೊಗೊಂಡೋಗ್ತಾರೆ ಅಕ್ಕಪಕ್ಕದಲ್ಲಾಗಲಿ ಸ್ನೇಹಿತರಾಗಲಿ. ಸ್ವಲ್ಪ ಹೊರಗಡೆ ಹೋದರೆ ತಾನೇ ನಮಗೂ ವ್ಯಾಪಾರ ಆಗೋದು. ಇವಾಗ ಆ ಶಕ್ತಿ ಇಲ್ಲ. ನಮ್ಮ ಏರಿಯಾ ಬೇರೆ ತುಂಬ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟೈತೆ. ಬಾಗ್ಲೂರು ಕ್ರಾಸ್ ವಿನಾಯಕನಗರ ಅಂತ ಏರ್ಪೋರ್ಟ್ ರೋಡು ತುಂಬ ಟ್ರಾಫಿಕ್ ಆಗ್ಬಿಟ್ಟೈತೆ. ನಾನು ಹೊರಗಡೆ ಗಾಡಿ ತೆಗಿಯೋಕ್ಕೆ ಇವಾಗ ಎಲ್ಲನೂ ಹೋಗ್ಬೇಕಂದ್ರೆ ಭಯ ಆಗ್ತಾಯಿದೆ. ಆದರೂ ಮನೇಲಿ ಏನಾದರೂ ಮಾಡ್ಕೋಬೇಕು ಅಂತ ನನಗೊಂದು ಮನಸ್ಸಲ್ಲಿ ಒಂದು ಆಸೆ. ಎಲ್ಲರೂ ಈ ವಿಡಿಯೋ ನೋಡಿ ನಿಮಗೆ ನಿಮ್ಮ ಅನಿಸಿಕೆಗಳು ಏನು ಅನಿಸುತ್ತೋ ಮನೇಲಿ ವ್ಯಾಪಾರ ಮಾಡೋರು ದಯವಿಟ್ಟು ನಂಗೆ ತಿಳಿಸ್ಕೊಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ನನಗೆ ಕಮೆಂಟ್ ಮಾಡಿ, ನನ್ನ ಮುತ್ತಮ್ಮ ಕನ್ನಡ ಚಾನಲನ್ನು ಓಪನ್ ಮಾಡಿ ನೋಡಿ, ಶಾರ್ಟ್ ವಿಡಿಯೋಲ್ಲಿ ನೋಡಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಂಗ್ ವಿಡಿಯೋನು ನೋಡಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಅಕ್ಕ ತಂಗಿರಿಗೆ, ನಿಮ್ಮ ಸ್ನೇಹಿತರಿಗೆಲ್ಲಂತ ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವತ್ತು ನನ್ನ ಹತ್ರ ಇರೋ ಸೀರೆಗಳು ನಾನು ಇವತ್ತು ವೀಡಿಯೋ ಮಾಡಾಕಿದ್ದೀನಿ. ಅದೆಲ್ಲ ಚೆನ್ನಾಗಿದೆಯೋ ಇಲ್ಲೋ ಅಂತಲೂ ಅದನ್ನು ನಾನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.